ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಪಿ ಕನ್ನಡ ವ್ಲಾಗ್ಸ್. ಇದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಸೊ ನಾನು ಸ್ವಲ್ಪ ಬೇಗನೆ ಎದ್ದಿದ್ದೆ, 5:30ಗೆ ಎದ್ದಿದ್ದೆ. ಯಾಕಂದರೆ ನಾಗರ ಪಂಚಮಿ ಹಬ್ಬ ಇತ್ತು. ನಾಗರ ಪಂಚಮಿ ಹಬ್ಬ ಇರೋದ್ರಿಂದ ಬೇಗ ಎದ್ದು ಕಸ ಗುಡಿಸಿ, ಮನೆ ಒರೆಸಿ, ಬಾಗಿಲೆಲ್ಲ ತೊಳೆದು ಎಲ್ಲ ಮುಗಿಸೋಷ್ಟರಲ್ಲಿ 6:30, 6:15 ಆಗಿತ್ತು. ಸೊ ಮೇಲೆ ಹೋಗಿ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು, ಯಾಕಂದರೆ ಮೇಲೆ ಅಲ್ಲಿ ತೆಂಗಿನ ಮರ ಸ್ವಲ್ಪ ಗಿಡಗಳೆಲ್ಲ ಇರೋದ್ರಿಂದ ತುಂಬ ಚಿಕ್ಕ ಚಿಕ್ಕ ಪಕ್ಷಿಗಳಿರುತ್ತೆ. ಅದು ಕಿಚ 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 ಅಂತ ಇರೋ ಸೌಂಡ್ ಬೆಳಗ್ಗೆನೇ ಕೇಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಡೈಲಿ ಹೋಗಿ ನಮ್ಮ ಮನೆ ಮೇಲೆ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಳ್ತೀನಿ. ಮತ್ತು ಕೆಳಗಡೆ ಬಂದು ಸ್ನಾನಗಿನೆಲ್ಲ ಮಾಡಿ ಪೂಜೆಗೆ ರೆಡಿ ಮಾಡಿಕೊಂಡು ಫೈನಲಿ ಪೂಜೆ ಕೂಡ ಬೇಗನೆ ಮುಗಿಸ್ಕೊಂಡೆ. ಹಬ್ಬ ಇರೋದ್ರಿಂದ ನಾವು ಹೋಗ್ಬೇಕಿತ್ತಲ್ಲ, ಬೇಗ ಪೂಜೆ ಮುಗಿಸಿದೆ. ಟಿಫನ್ನೆಲ್ಲ ನಾನು ಮಾಡೋಕ್ಕೆ ಹೋಗೋಣ, ನಮ್ಮ ಅತ್ತೆನೇ ಮಾಡಿದರು. ಬೇಗ ಪೂಜೆ ಮುಗಿಸಿ ನಾಗರಿಗೆ ರೆಡಿ ಮಾಡ್ಕೊತಾ ಇದ್ದೆ ನಾನು. ಒಬ್ಬೊಬ್ಬರು ನಾಗರಿಗೆ ಅಂದರೆ ಸೀರೆ ಎಲ್ಲ ಇಟ್ಕೊತಾರೆ. ನಾನು ಸೀರೆ ಎಲ್ಲ ಏನಿರಲ್ಲ, ನಾರ್ಮಲಾಗೆ ಹಾಲು, ತುಪ್ಪ, ಅಷ್ಟು ಹೂವು, ಹಣ್ಣು ಅಷ್ಟೇ. ಖುಷಿ ಕೂಡ ಅಷ್ಟೊತ್ತಿಗೆ ರೆಡಿ ಆದರೂ ಸ್ನಾನ ಮಾಡಿ. ಸೊ ಬೇಗ, ಯಾಕಂದ್ರೆ ನಾವು ಸ್ಕೂಲ್ಗೆ ಹೋಗೋಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಬೇಗ ಹೋಗಿ ಬಂದುಬಿಟ್ವಿ. ನಾಗರಿಗೆ ಕೂಡ ನಾವು ಅಷ್ಟು ಬೇಗ 7 ಹಾಗೆ ನಾವು ನಾಗರ ಹತ್ರ ದೇವಸ್ಥಾನ ಹತ್ರ ಹೋದ್ವಿ. ಆದರೂ ಕೂಡ ಜನ ಇದ್ದರು ಆ ಟೈಮ್ಗೆ ಕೂಡ. ನಮ್ಮ ಖುಷಿ ಬರಲ್ಲ ಅಂದ್ಕೊಂಡಿದ್ದೆ, ಅಷ್ಟು ಬೇಗೆಲ್ಲ ಎದ್ದು ಅವಳೆಲ್ಲಿ ಬರಲ್ಲ ಅಂತ ಅಂದ್ಕೊಂಡ್ರೆ ಅವಳು ಬೇಗ ಎದ್ದು ರೆಡಿ ಆದಳು. ಮತ್ತು ಎಲ್ಲ ಸ್ವಲ್ಪ ಜನ ಎಲ್ಲ ಕಮ್ಮಿ ಆದರು. ನಾನು ಹೋದಾಗ ಬೇಗ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಆದ್ವಿ. ಇದು ಒಬ್ರೊಬ್ರು ಕಡೆ ಒಂದೊಂದು ಥರ ಮಾಡ್ತಾರೆ ನಾಗರ ಪಂಚಮಿ. ಈ ರಾಯಚೂರು ಆ ಸೈಡೆಲ್ಲ ಮೇ ಬಿ ಅದೇನೋ ಎಳ್ಳುಂಡೆ ಈ ಥರ ಎಲ್ಲ ಉಂಡೆಗಳು ಮಾಡಿ ಎಲ್ಲ ಇರ್ತಾರೆ. ನಾನು ಅಲ್ಲಿ ನೋಡಿದ್ದೆ ನಾಗರು ಮಾಡುವಾಗ ಆ ಕಡೆಯವರು ಬಂದು ಅದು ಎಳ್ಳುಂಡೆ ಮತ್ತು ಇನ್ನೂ ಬೇರೆ ಬೇರೆ ಥರ ಉಂಡೆ ಎಲ್ಲ ಮಾಡಿ ಇಟ್ಟಿದ್ರು ಅಲ್ಲಿ ನೈವೇದ್ಯಕ್ಕೆ. ನಾವೇನು ಆ ಥರ ಎಲ್ಲ ಮಾಡಲ್ಲ. ನಾವು ನಾರ್ಮಲಾಗಿ ಸಕ್ಕರೆ ಕಡಲೆ ಪಪ್ಪು, ಇಲ್ಲಾಂದರೆ ಅಕ್ಕಿ, ಇದು ತಂಬಿಟ್ಟು ಆ ಥರ ಮಾಡ್ತೀವಿ. ನನಗೆ ತಂಬಿಟ್ಟೆಲ್ಲ ಮಾಡೋಕ್ಕೆ ಬರಲ್ಲ. ಸೊ ದಟ್ ಮತ್ತು ಸಕ್ಕರೆ ಕಡಲೆ ಪಪ್ಪು ಇಟ್ಟು ನೈವೇದ್ಯ ಮಾಡ್ಕೊಂಡ್ವಿ. ಖುಷಿ ಈ ಥರ ಎಲ್ಲ ದೇವರು ಮೇಲೆ ಭಕ್ತಿ ತೋರಿಸೋದು ನೋಡಿದ್ರೆ ಎಷ್ಟೋ ಭಕ್ತಿ ಇದೆಯಾ ಅಂತೆಲ್ಲ ಅಂದ್ಕೊಳ್ತೀವಿ. ಏನೂ ಇಲ್ಲ, ಸುಮ್ಮನೆ ವೀಡಿಯೋಗೋಸ್ಕರ. ಸೊ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ನಾನು ಖುಷಿ ಸ್ಕೂಲಿಗೆ ರೆಡಿಯಾಗಿ ಹೊರಟ್ವಿ ಸ್ಕೂಲ್ಗೆ. ಖುಷಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಏನೋ ಖುಷಿ. ನಾನು ಸಾಮಾನ್ಯ ತುಂಬ ಜನ ಮಕ್ಕಳು ನೋಡ್ತೀವಿ ಅಳೋದು, ನಾವು ಫಸ್ಟ್ ಸ್ಟಾರ್ಟಿಂಗ್ ದಿನವೂ ನಾನು ಅಳೋದು ನೋಡೇ ಇಲ್ಲ. ನಾನಿಬ್ಬರು ಸ್ಕೂಲಿಂದ ರಿಟರ್ನ್ ಆದ್ವಿ. ನಾವು ಸ್ಕೂಲಿಂದ ಮನೆಗೆ ಬರೋಷ್ಟರಲ್ಲೇ ಟ್ಯೂಷನ್ ಮಕ್ಕಳು ಬಂದುಬಿಟ್ಟಿದ್ರು ಇವತ್ತು. ಸೊ ಹಾಗೆ ಟ್ಯೂಷನ್ ಎಲ್ಲ ಮುಗಿಸಿದ್ಮೇಲೆ ಎಲ್ಲೋ ಒಂದು ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಹೊರಗಡೆ ಅಂದರೆ ನಮ್ಮ ಸ್ಕೂಲ್ ಟೀಚರ್ ಅವ್ರ ಮನೆಯಲ್ಲಿ ಫಸ್ಟ್ ಶುಕ್ರವಾರನೇ ಲಕ್ಷ್ಮಿ ಕೂರಿಸಿದ್ರು. ಸೊ ಅಲ್ಲಿ ಹೋಗೋದಕ್ಕೆ ಬೇಗ ರೆಡಿ ಆದ್ವಿ. ನಮ್ಮಮ್ಮ ಪಾಪ ಖುಷಿಗೆಲ್ಲ ರೆಡಿ ಮಾಡಿ ನಮ್ಮನ್ನು ಅವ್ರ ಮನೆ ಹತ್ರ ಡ್ರಾಪ್ ಮಾಡಿದ್ರು. ಇವರು ಆಂಧ್ರದವ್ರು ಇರೋದ್ರಿಂದ ಅವ್ರ ಕಡೆ ಸ್ವಲ್ಪ ಬೇರೆ ಥರ ಸಂಪ್ರದಾಯ ಇದೆಯಂತೆ. ಅಲ್ಲಿ ಅವ್ರ ಮನೆಗೆ ಹೋದಾಗ ಈ ಥರ ಅರ್ಶಿನ ಏನೋ ಎಲ್ರಿಗೂ ಕಾಲ್ಗೆ ಹಚ್ತಾರೆ, ಮೀನ್ಸ್ ಹೆಣ್ಮಕ್ಳಿಗೆ. ಖುಷಿ ತುಂಬ ಎಕ್ಸೈಟೆಡ್ ಆಗಿದ್ಲು ಕಾಲ್ಗೆ ಅರ್ಶಿನ ಹಚ್ಚಿಸ್ಕೊಳೋದಕ್ಕೆ, ಚೆನ್ನಾಗಿ ಅರ್ಶಿನ ಹಚ್ಚಿಸ್ಕೊಂಡು. ಬಟ್ ನಾನು ಆ ಥರ ಎಲ್ಲ ಹಚ್ಚಿಸ್ಕೊಂಡು ಒಂದು ನಂದು ಹೆಬ್ಬೆರಳು ಮಾತ್ರ ಚಿಕ್ಕದಾಗಿ ಅರ್ಶಿನ ಹಚ್ಚಿಸ್ಕೊಂಡೆ. ನಾವು ಅಂದ್ಕೊಳ್ತೀವಿ ನಮ್ಮ ಕಡೆ ಲಕ್ಷ್ಮೀ ಹಬ್ಬನೇ ಬೇರೆ ಥರ ಮಾಡ್ತೀವಿ, ಅವ್ರ ಕಡೆನೇ ಬೇರೆ ಥರ ಮಾಡ್ತಾರೆ. ಚಿಕ್ಕದಾದ ಹತ್ರ ಒಂದು ಹೆಬ್ಬೆರಳು ಮಾತ್ರ ಹಚ್ಚಿಸ್ಕೊಂಡೆ ಸಾಕು ಅಂತ. ಪೂರ್ತಿ ಕಾಲೆಲ್ಲ ನಾನು ಹಚ್ಚಿಸ್ಕೊಂಡಿಲ್ಲ, ನನಗೆ ಇಷ್ಟ ಮಾಡಲ್ಲ ಹಚ್ಚಿಸ್ಕೊಂಡು. ಸೊ ಸಿಂಪಲ್ ಆಗೇ ಮಾಡಿದ್ರು, ಚೆನ್ನಾಗಿತ್ತು. ಅವ್ರ ಕಡೆ ಹೇಗೆ ಅಂದರೆ ಏನಕ್ಕೆ ಚಿಕ್ಕದಾಗಿಟ್ಟಿದ್ದಾರೆ, ದೊಡ್ಡ ಲಕ್ಷ್ಮೀನಾದರೂ ಇಟ್ಟರೆ ಅವ್ರ ಕಡೆಯಲ್ಲಿ ಈ ಥರ ಚಿಕ್ಕದು ಇರಬೇಕು, ದೊಡ್ಡದು ಇರಬೇಕಂತೆ. ಮತ್ತು ಇದರಲ್ಲಿ ನಾನು ನೋಡಿಸ್ತಾ ಇದ್ದೀನಿ ವಿನಾಯಕ ಮತ್ತು ಅದೇ ಪುಟ್ಟದು ಚಿಕ್ಕ ಮನೆ ಥರ. ಅವ್ರ ಕಡೆ ಮದುವೆಯಲ್ಲಿ ತಾಯಿ ಮನೆಯವ್ರು ಕೊಡ್ತಾರೆ, ಅದನ್ನು ಇವರು ಗಂಡ ಮನೆಯಲ್ಲಿ ತಂದು ಪ್ರತಿ ವರ್ಷವೂ ಲಕ್ಷ್ಮಿ ಕೊಡ್ತಾರೆ. ನಾರ್ಮಲ್ ಡೈಲಿ ದೇವ್ರ ಮನೆಯಲ್ಲಿ ಪೂಜೆ ಮಾಡಲ್ಲ, ಅದು ಲಕ್ಷ್ಮಿ ಹಬ್ಬ ಮಾಡುವಾಗ ಅದನ್ನು ಇಟ್ಟು ಪೂಜೆ ಮಾಡ್ಕೊಂಡು ಜನದ್ದು ಒಂದು ಫೋಟೋ ವಿಡಿಯೋ ತೆಗಿತೀನಿ. ಖುಷಿಗೆ ಥರ ದೊಡ್ಡವ್ರ ಥರ ಎಲ್ಲ ಹಚ್ಚಿಸ್ಕೊಂಡು ತುಂಬಾ ಖುಷಿ, ತುಂಬ ಇಷ್ಟಪಡ್ತಾಳೆ ಆ ಥರ ಎಲ್ಲ. ಇದು ಇವತ್ತೇನೋ